ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಈ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ವಿಚಾರವಾಗಿ ಸಾಕಷ್ಟು ಟಾಕ್ ವಾರ್ಗಳು ಕೂಡ ಶುರುವಾಗ್ತಾ ಇದೆ. ಬಿಜೆಪಿ ನಮಗ್ ಬೇಡ ಮೈತ್ರಿ ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಜೆಡಿಎಸ್ ಆ ಮನಸ್ಥಿತಿಗೆ ಬಂದಿತ್ತು. ಆದ್ರೆ ಯಾವಾಗ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಿಕ್ತೋ, ಅಲ್ಲಾದ್ಮೇಲೆ ಜೆಡಿಎಸ್ನ ಮನಸ್ಥಿತಿಗಳು ಬದಲಾಗಿದೆಯಂತೆ. ಯಾಕೆಂದ್ರೆ ಬಿಜೆಪಿಗೆ ಮನಸ್ಸಿಲ್ಲದಿದ್ರೂ ಕೂಡ ಜೆಡಿಎಸ್ಗೆ ಮನಸ್ಸು ಇದೆ ಮೈತ್ರಿಯಲ್ಲಿ. ಏನಾಗ್ಬೋದು ಕುತೂಹಲ ಇದೆ. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಪ್ಲಾನ್ಗಳೇನು, ಈ ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಪಕ್ಷವು ದೊಡ್ಡ ಗೆಲುವನ್ನು ಕಂಡಿದೆ. ಮುಂಬೈ, ಪುಣೆ, ಪಿಂಪ್ರಿ, ಚಿಂಚವಾಡ್, ಕಲ್ಯಾಣ್, ಡೋಂಬಿವಲಿ, ನಾಸಿಕ್, ಥಾಣೆ ಮತ್ತು ನವಿ ಮುಂಬೈ ಸೇರಿದಂತೆ ಒಟ್ಟು 29 ನಗರ ಪಾಲಿಕೆಗಳಲ್ಲಿ ಹೆಚ್ಚಿನವುಗಳಲ್ಲಿ ಭಾರಿ ಗೆಲುವನ್ನು ಸಾಧಿಸಿದೆ. ಆ ಚುನಾವಣೆಯ ಎಫೆಕ್ಟ್ ಕರ್ನಾಟಕದ ಮೇಲೆ ಬೀರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಮಾಲ್ ಮಾಡಿದ ಕಮಲ, ಕರ್ನಾಟಕದಲ್ಲಿ ದೋಸ್ತಿ ಉಳಿಸಿಕೊಳ್ಳುತ್ತಾ ಥಳ. ಮಹಾರಾಷ್ಟ್ರದಲ್ಲಿ 2 ಪ್ರಮುಖ ರಾಜಕೀಯ ಪುನರ್ಮಿಲನ ನಡೆದವು. ಠಾಕ್ರೆಗಳು ಮತ್ತು ಪವಾರ್ ಕುಟುಂಬಗಳು ಒಂದಾದವು. ಆದರೂ ಮತದಾರ ಪ್ರಭು ಬಿಜೆಪಿ ಮಿತ್ರ ಮಂಡಳಿಗೆ ಬೆಂಬಲ ನೀಡಿದ. ಆದ್ದರಿಂದ ರಾಜ್ಯದಲ್ಲೂ ಕೂಡ ದೋಸ್ತಿ ಮುಂದುವರಿಸೋಣ ಅಂತ ಬಿಜೆಪಿ ಹಿಂದೆ ಜೆಡಿಎಸ್ ದುಂಬಾಲು ಬಿದ್ದಿದೆಯಂತೆ. ದಳಪತಿಗಳು ಏಕಾಂಗಿ ಹೋರಾಟದ ನಿಲುವು ಬದಲಿಸಿದಂತೆ ಕಾಣ್ತಾ ಇದೆ. ಮುಂಬೈ ಫಲಿತಾಂಶ ಬೆನ್ನಲ್ಲೇ ಜೆಡಿಎಸ್ ರಣತಂತ್ರ ಬದಲಾದಂತೆ ಕಾಣ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ದೇವೇಗೌಡರು ಏಕಾಂಗಿ ಸ್ಪರ್ಧೆಯಿಂದಿದ್ರು. ಆದರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭವಾಗುತ್ತದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುವುದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಕ್ತ ಅಂತ ಎಚ್ಡಿಕೆ ಹೇಳಿದ್ದಾರಂತೆ. ದೇವೇಗೌಡರ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆದು ಹೋಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರಿಸಲು ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೈತ್ರಿ ಹೋರಾಟಕ್ಕೆ ಸಮ್ಮತಿ ಸಿಕ್ಕಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಲು ಜೆಡಿಎಸ್ ದೋಸ್ತಿ ತಂತ್ರ ಹೆಣೆದಿದೆ. ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ ತರ ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಬಿಜೆಪಿ ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಕಿತ್ತಾಟ ಜೋರಾಗಿದ್ದು ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಈ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ವಿಚಾರವಾಗಿ ಸಾಕಷ್ಟು ಟಾಕ್ ವಾರ್ಗಳು ಕೂಡ ಶುರುವಾಗ್ತಾ ಇದೆ. ಬಿಜೆಪಿ ನಮಗ್ ಬೇಡ ಮೈತ್ರಿ ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಜೆಡಿಎಸ್ ಆ ಮನಸ್ಥಿತಿಗೆ ಬಂದಿತ್ತು. ಆದ್ರೆ ಯಾವಾಗ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಿಕ್ತೋ, ಅಲ್ಲಾದ್ಮೇಲೆ ಜೆಡಿಎಸ್ನ ಮನಸ್ಥಿತಿಗಳು ಬದಲಾಗಿದೆಯಂತೆ. ಯಾಕೆಂದ್ರೆ ಬಿಜೆಪಿಗೆ ಮನಸ್ಸಿಲ್ಲದಿದ್ರೂ ಕೂಡ ಜೆಡಿಎಸ್ಗೆ ಮನಸ್ಸು ಇದೆ ಮೈತ್ರಿಯಲ್ಲಿ. ಏನಾಗ್ಬೋದು ಕುತೂಹಲ ಇದೆ. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಪ್ಲಾನ್ಗಳೇನು, ಈ ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಪಕ್ಷವು ದೊಡ್ಡ ಗೆಲುವನ್ನು ಕಂಡಿದೆ. ಮುಂಬೈ, ಪುಣೆ, ಪಿಂಪ್ರಿ, ಚಿಂಚವಾಡ್, ಕಲ್ಯಾಣ್, ಡೋಂಬಿವಲಿ, ನಾಸಿಕ್, ಥಾಣೆ ಮತ್ತು ನವಿ ಮುಂಬೈ ಸೇರಿದಂತೆ ಒಟ್ಟು 29 ನಗರ ಪಾಲಿಕೆಗಳಲ್ಲಿ ಹೆಚ್ಚಿನವುಗಳಲ್ಲಿ ಭಾರಿ ಗೆಲುವನ್ನು ಸಾಧಿಸಿದೆ. ಆ ಚುನಾವಣೆಯ ಎಫೆಕ್ಟ್ ಕರ್ನಾಟಕದ ಮೇಲೆ ಬೀರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಮಾಲ್ ಮಾಡಿದ ಕಮಲ, ಕರ್ನಾಟಕದಲ್ಲಿ ದೋಸ್ತಿ ಉಳಿಸಿಕೊಳ್ಳುತ್ತಾ ಥಳ. ಮಹಾರಾಷ್ಟ್ರದಲ್ಲಿ 2 ಪ್ರಮುಖ ರಾಜಕೀಯ ಪುನರ್ಮಿಲನ ನಡೆದವು. ಠಾಕ್ರೆಗಳು ಮತ್ತು ಪವಾರ್ ಕುಟುಂಬಗಳು ಒಂದಾದವು. ಆದರೂ ಮತದಾರ ಪ್ರಭು ಬಿಜೆಪಿ ಮಿತ್ರ ಮಂಡಳಿಗೆ ಬೆಂಬಲ ನೀಡಿದ. ಆದ್ದರಿಂದ ರಾಜ್ಯದಲ್ಲೂ ಕೂಡ ದೋಸ್ತಿ ಮುಂದುವರಿಸೋಣ ಅಂತ ಬಿಜೆಪಿ ಹಿಂದೆ ಜೆಡಿಎಸ್ ದುಂಬಾಲು ಬಿದ್ದಿದೆಯಂತೆ. ದಳಪತಿಗಳು ಏಕಾಂಗಿ ಹೋರಾಟದ ನಿಲುವು ಬದಲಿಸಿದಂತೆ ಕಾಣ್ತಾ ಇದೆ. ಮುಂಬೈ ಫಲಿತಾಂಶ ಬೆನ್ನಲ್ಲೇ ಜೆಡಿಎಸ್ ರಣತಂತ್ರ ಬದಲಾದಂತೆ ಕಾಣ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ದೇವೇಗೌಡರು ಏಕಾಂಗಿ ಸ್ಪರ್ಧೆಯಿಂದಿದ್ರು. ಆದರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭವಾಗುತ್ತದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುವುದು ಬೇಡ.
ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಕ್ತ ಅಂತ ಎಚ್ಡಿಕೆ ಹೇಳಿದ್ದಾರಂತೆ. ದೇವೇಗೌಡರ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆದು ಹೋಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರಿಸಲು ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೈತ್ರಿ ಹೋರಾಟಕ್ಕೆ ಸಮ್ಮತಿ ಸಿಕ್ಕಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಲು ಜೆಡಿಎಸ್ ದೋಸ್ತಿ ತಂತ್ರ ಹೆಣೆದಿದೆ. ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ತರ ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಬಿಜೆಪಿ ನಾಯಕರುಗಳ ತೀರ್ಮಾನಗಳೇನಿದೆ ಇದೆಲ್ಲವನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕಲ್ಲ. ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಕಿತ್ತಾಟ ಜೋರಾಗಿದ್ದು ಅದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಈ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ವಿಚಾರವಾಗಿ ಸಾಕಷ್ಟು ಟಾಕ್ ವಾರ್ಗಳು ಕೂಡ ಶುರುವಾಗ್ತಾ ಇದೆ. ಬಿಜೆಪಿ ನಮಗ್ ಬೇಡ ಮೈತ್ರಿ ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಜೆಡಿಎಸ್ ಆ ಮನಸ್ಥಿತಿಗೆ ಬಂದಿತ್ತು. ಆದ್ರೆ ಯಾವಾಗ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಿಕ್ತೋ ಅಲ್ಲಾದ್ಮೇಲೆ ಜೆಡಿಎಸ್ನ ಮನಸ್ಥಿತಿಗಳು ಬದಲಾಗಿದೆಯಂತೆ. ಯಾಕೆಂದ್ರೆ ಬಿಜೆಪಿಗೆ ಮನಸ್ಸಿಲ್ಲದಿದ್ರೂ ಕೂಡ ಜೆಡಿಎಸ್ಗೆ ಮನಸ್ಸು ಇದೆ. ಮೈತ್ರಿಯಲ್ಲಿ ಏನಾಗ್ಬೋದು ಕುತೂಹಲ ಇದೆ. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಪ್ಲಾನ್ಗಳೇನು? ಈ ರಿಪೋರ್ಟ್ ನೋಡಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಪಕ್ಷವು ದೊಡ್ಡ ಗೆಲುವನ್ನ ಕಂಡಿದೆ. ಮುಂಬೈ, ಪುಣೆ, ಪಿಂಪ್ರಿ, ಚಿಂಚವಾಡ್, ಕಲ್ಯಾಣ್, ಡೋಂಬಿವಲಿ, ನಾಸಿಕ್, ಥಾಣೆ ಮತ್ತು ನವಿ ಮುಂಬೈ ಸೇರಿದಂತೆ ಒಟ್ಟು 29 ನಗರ ಪಾಲಿಕೆಗಳಲ್ಲಿ ಹೆಚ್ಚಿನವುಗಳಲ್ಲಿ ಭಾರಿ ಗೆಲುವನ್ನ ಸಾಧಿಸಿದೆ. ಆ ಚುನಾವಣೆಯ ಎಫೆಕ್ಟ್ ಕರ್ನಾಟಕದ ಮೇಲೆ ಬೀರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಮಾಲ್ ಮಾಡಿದ ಕಮಲ, ಕರ್ನಾಟಕದಲ್ಲಿ ದೋಸ್ತಿ ಉಳಿಸಿಕೊಳ್ಳುತ್ತಾ ಥಳ. ಮಹಾರಾಷ್ಟ್ರದಲ್ಲಿ 2 ಪ್ರಮುಖ ರಾಜಕೀಯ ಪುನರ್ಮಿಲನ ನಡೆದವು. ಠಾಕ್ರೆಗಳು ಮತ್ತು ಪವಾರ್ ಕುಟುಂಬಗಳು ಒಂದಾದವು. ಆದರೂ ಮತದಾರ ಪ್ರಭು ಬಿಜೆಪಿ ಮಿತ್ರ ಮಂಡಳಿಗೆ ಬೆಂಬಲ ನೀಡಿದ. ಆದ್ದರಿಂದ ರಾಜ್ಯದಲ್ಲೂ ಕೂಡ ದೋಸ್ತಿ ಮುಂದುವರಿಸೋಣ ಅಂತ ಬಿಜೆಪಿ ಹಿಂದೆ ಜೆಡಿಎಸ್ ದುಂಬಾಲು ಬಿದ್ದಿದೆಯಂತೆ. ದಳಪತಿಗಳು ಏಕಾಂಗಿ ಹೋರಾಟದ ನಿಲುವು ಬದಲಿಸಿದಂತೆ ಕಾಣ್ತಾ ಇದೆ. ಮುಂಬೈ ಫಲಿತಾಂಶ ಬೆನ್ನಲ್ಲೇ ಜೆಡಿಎಸ್ ರಣತಂತ್ರ ಬದಲಾದಂತೆ ಕಾಣ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ದೇವೇಗೌಡರು ಏಕಾಂಗಿ ಸ್ಪರ್ಧೆಯಿಂದಿದ್ರು. ಆದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭವಾಗುತ್ತದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುವುದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಕ್ತ ಅಂತ ಎಚ್ಡಿಕೆ ಹೇಳಿದ್ದಾರಂತೆ. ದೇವೇಗೌಡರ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆದು ಹೋಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರಿಸಲು ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೈತ್ರಿ ಹೋರಾಟಕ್ಕೆ ಸಮ್ಮತಿ ಸಿಕ್ಕಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಲು ಜೆಡಿಎಸ್ ದೋಸ್ತಿ ತಂತ್ರ ಹೆಣೆದಿದೆ. ನಮ್ಮಲ್ಲಿ ಮುಕ್ತವಾದಂತ ತೀರ್ಮಾನ ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುಂದಿನ ದಿನಗಳು ಯಾವ್ಯಾವ ತರ ರಾಜಕೀಯದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಸ್ಥಳೀಯವಾಗಿ ನಮ್ಮ ಬಿಜೆಪಿ ನಾಯಕ